ಸ್ಟಾರ್ಟ್ ಆಯ್ತಾ? ಸ್ಟಾರ್ಟ್ ಆಗಿದೆಲ್ವಾ? ಅಣ್ಣ ನಮಸ್ಕಾರ. ನಮಸ್ತೆ. ಮೊದಲನೇದಾಗಿ ಅನಂತ ಧನ್ಯವಾದಗಳು ನಮ್ಮ ಜೊತೆ 5 ದಿನ ಪ್ರವಾಸ ಮಾಡಿದ್ದಕ್ಕೆ. ಧನ್ಯವಾದ. ನಿಮ್ಮ ಅನುಭವ ಕರ್ನಾಟಕದ ಜನತೆ ಮುಂದೆ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ಮೊದಲನೇದಾಗಿ ನಾನು ಈ ಒಂದು ಪ್ರವಾಸಕ್ಕೆ ಖಂಡಿತವಾಗ್ಲೂ ಯೋಚನೆ ಮಾಡಿರಲಿಲ್ಲ. ಯಾಕಂದರೆ ಗುಂಪಲ್ಲಿ ಈ ಥರ ನಮಗಷ್ಟು ನಾನು ಬೇಡ ಅಂತಲೇ ಹೇಳ್ತಾ ಇದ್ದೆ, ಬೇಡ ಮಾಲಿ ಹೇಗೋ ಏನೋ ಸುಮ್ಮನೆ ಯಾಕೆ ಅಂತ ಹೇಳಿ. ಅದಾದಮೇಲೆ ಇಲ್ಲ ರಘು ಅವ್ರದ್ದು ಚೆನ್ನಾಗಿದೆ ಬನ್ನಿ ಹೋಗಿದ್ದು ಬರೋಣ ಅಂತ ಹೇಳಿದ್ರು. ಬಂದಮೇಲೆ ಇಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ಎಲ್ಲೂ ಸಹ ಒಂದು ಚೂರು ಕುಂದು ಕೊರತೆ. ಊಟದ ಟೈಮ್ಗೆ ಊಟ ಇರ್ಬೋದು, ನಾಷ್ಟ ಇರ್ಬೋದು, ಟೈಮ್ಗೆ ಎಂಟರ್ಟೈನ್ಮೆಂಟ್ ಇರ್ಬೋದು. ಮತ್ತು ಯಾವುದೇ ಒಂದು ಜಾಗ, ಒಂದು ಸಣ್ಣ ಜಾಗ ಇದ್ದರೂ ಅದನ್ನೂ ಬಿಡ್ದಂಗೆ ತೋರಿಸ್ಕೊಂಡು ಪ್ರತಿಯೊಬ್ಬರನ್ನು ಸಂಪೂರ್ಣವಾಗಿ, ಈಗ ಒಂದು 70 ಜನನೇನೋ 60-65 ಜನನೇನೋ ಬಂದಿದ್ದು. ಒಬ್ಬರನ್ನು ಈಗ ಅಷ್ಟು ಗುಂಪಲ್ಲಿರ್ತಕ್ಕಂಥ ಜಾಗದಲ್ಲಿ ಸಾಕಷ್ಟು ಕಡೆ ಬೇಜಾರುಗಳೇ ಜಾಸ್ತಿ ಆಗ್ತದೆ. ಆದರೆ ಇಲ್ಲಿ ಒಬ್ಬರೂ ಸಹ ಬೇಜಾರು ಮಾಡ್ಕೊಳ್ಳೋ ಸ್ಥಿತಿಯನ್ನೇ ನಿರ್ಮಾಣ ಮಾಡಿದೆ. ಅಷ್ಟು ಚೆನ್ನಾಗಿ ನೋಡಿಕೊಂಡು ನನ್ನ ಕಲ್ಪನೆಯಲ್ಲಿ ಏನಿತ್ತು ಬರೋಕ್ಕೂ ಮುಂಚೆ ಅದೆಲ್ಲ ಸುಳ್ಳಾಗಿ ತುಂಬ ಚೆನ್ನಾಗಿ ನಾವು ಬ್ಯಾಂಕಾಕು ಮತ್ತು ಪಟ್ಟಾಯ ಎಲ್ಲ, ಮತ್ತು ತುಂಬ ಜನ ಕೆಲವರೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಿ, ಈ ಜಾಗಗಳು ಈ ಏರಿಯಾನ ಇದು ಹಾಗೆ ಹೀಗೆ ಅಂತ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ನನ್ನ ಮನಸ್ಸಿನಲ್ಲಿದ್ದಂಥ ಒಂದಷ್ಟು ಜನರ ಪ್ರಶ್ನೆಗಳಿಗೆ ನನಗುತ್ತರ ಸಿಕ್ತು. ಇದು ಆ ಥರ ಸಿಟಿ ಅಲ್ಲ, ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಜನ. ಆಮೇಲೆ ವಿಶೇಷವಾಗಿ ರಘು ಹಾಲಿಡೇ ಕ್ಲಬ್ ಅಂತ ಹೇಳಿ ಭಾಳ ಚೆನ್ನಾಗಿದೆ. ಯಾರಾದರೂ ಬರೋರು ಡೆಫಿನೆಟ್ಲಿ ನೀವು ಬಂದು ಭಾಗವಹಿಸಿ. ಎಲ್ಲರೂ ಸೇಮ್ ಒಂದು ಒಳ್ಳೆ ವಾತಾವರಣದೊಂದಿಗೆ ನಮ್ಮೆಲ್ಲರನ್ನು ಕರ್ಕೊಂಬಂದು ಅಷ್ಟೇ ಸೇಫ್ಟಿಯಿಂದ ವಾಪಸ್ ಕರ್ಕೊಬಂದು ಇಂಡಿಯಾಕ್ಕೆ ಬಿಡೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ರಘು ಅವ್ರಿಗೆ ಮತ್ತು ಹಾಲಿಡೇ ಕ್ಲಬ್ ಅವ್ರಿಗೆ, ಜೊತೆಗೆ ಯಾರೆಲ್ಲ ನಮ್ಮ ಟ್ರಿಪ್ ನಮ್ಮ ಜೊತೆ ಬಂದಿದ್ರು, ನನಗೆ ಗೊತ್ತಿಲ್ಲ ಯಾರು ಬರ್ತಾರೆ ಬಿಡ್ತಾರೆ ಅಂತ ಹೇಳಿ, ಒಂದು 60-65 ಜನ ಯಾರು ಬಂದಿದ್ರು. ತುಂಬ ಚೆನ್ನಾಗಿ ಪಾಪ ಎಂಟರ್ಟೈನ್ಮೆಂಟ್ ಮಾಡಿದ್ರು, ಕುಣಿದು ನಕ್ಕದು, ಹಾಡ್ದು, ನೋಡ್ದು ಕೊನೆಗೆ ಎಲ್ಲರೂ ಸಂಪೂರ್ಣವಾಗಿ ಮನಸ್ತೃಪ್ತಿಯಿಂದ ನಮ್ಮ ಈ ಪ್ರವಾಸವನ್ನು ಮುಗಿಸಿ ಹೋಗ್ತಾ ಇದ್ದೀವಿ. ಮತ್ತೊಮ್ಮೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ರಘು ಅವರ ಏನು ಹಾಲಿಡೇ ಕ್ಲಬ್ಗೆ ಒಳ್ಳೇದಾಗ್ಲಿ. ಜೈ ಕರ್ನಾಟಕ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆಮೇಲೆ ಇನ್ನೊಂದು, ಇಲ್ಲಿ ಫುಡ್, ನಾವು ಥಾಯ್ಲೆಂಡ್ ಅಲ್ಲಿ ಇದ್ದೀವಿ, ಎಷ್ಟೋ ಜನ ಫುಡ್ ಸಿಗಲ್ಲ ಅಂತಾರೆ, ಅಂತರ್ಗೆ ಫುಡ್ ಕ್ವಾಲಿಟಿ ಬಗ್ಗೆ ಚೆನ್ನಾಗಿದೆ, ಒಂದು ಹೆಲ್ದಿ ಫುಡ್ ಸಿಗುತ್ತಾ ನಿಮ್ಗೆ? ಖಂಡಿತವಾಗ್ಲೂ. ಆಮೇಲೆ ಇಲ್ಲಿ ನಮ್ಗೆ ಇನ್ನೊಂದು ಏನು ಅಂತಂದ್ರೆ, ಥಾಯ್ಲೆಂಡ್ ಅಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನ ಬಳಸದೆ ಇಲ್ಲಿ ಕೃಷಿಯನ್ನ ಮಾಡಿ ಬೆಳೆಯನ್ನ ತೆಗಿತಕ್ಕಂಥದ್ದು. ಇಲ್ಲಿ ನಾವು ತಿನ್ನೋ ತರಕಾರಿ, ತಿನ್ನೋ ಹಣ್ಣು, ನಾವೇನೇನು ಆಹಾರವನ್ನ ತಿಂತೀವಿ, ಅನ್ನ, ಎಲ್ಲವೂ ಕೂಡ ರಾಸಾಯನಿಕ ಪದಾರ್ಥಗಳನ್ನ ಬಳಸೋದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಳಸೋದಿಲ್ಲ. ಹಾಗಾಗಿ ನಿಮ್ಗೆ ಅಂದ್ರೆ ನಾವು ಇಂಡಿಯಾದಲ್ಲಿ ನಾವು ಯಾವ ಹೋಟ್ಲಿಗೆ ಹೋದ್ರೆ ಏನ್ ಸಿಗುತ್ತೆ ಅದು ಸಿಗಲ್ಲ ಅನ್ನೋದನ್ನ ಬಿಟ್ರೆ, ನಿಮ್ಗೆ ಫುಡ್ ಎಲ್ಲ ಸಖತ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಫುಡ್. ಆಮೇಲೆ ರಾಗಿ ಮುದ್ದೆ ಎಲ್ಲವೂ. ಆಮೇಲೆ ರಘು ಏನ್ ಮಾಡಿದ್ರು ಅಂದ್ರೆ, ನಮ್ಮ ಇಂಡಿಯನ್ ಫುಡ್ ನೀವು ನೋಡಿರ್ತೀರ ಒಂದು ವಿಡಿಯೋದಲ್ಲಿ, ನಮ್ಮ ಕನ್ನಡದವರು, ಬಳ್ಳಾರಿಯವರು ಕನ್ನಡ ಬಾವುಟ ಕಟ್ಟಿದ್ದಾರೆ, ಕನ್ನಡ ಹಾಡುಗಳನ್ನ ಹಾಕ್ತಾರೆ. ಆಮೇಲೆ ಎಲ್ಲರೂ ಸೇರ್ಕೊಂಡು ನಾವೇನ್ ನಮ್ಮ ಮನೇಲಿ ತಿಂತೀವಿ ಊಟ, ಸೇಮ್ ಊಟ, ರೈಸು, ಸಾಂಬಾರು ಎಲ್ಲ ಒಳ್ಳೆ ಫಸ್ಟ್ ಕ್ಲಾಸ್. ಊಟದ ಬಗ್ಗೆನೂ ಯಾವ ಗೊಂದಲನೂ ಬೇಡ ದಯಮಾಡಿ. ಆಮೇಲೆ ಬಟ್ಟೆಗಳು ವಿಶೇಷವಾಗಿ ಇದನ್ನು ಹೇಳಲೇಬೇಕು, ಪರ್ಚೇಸಿಂಗ್ಗೆ ಮಾತ್ರ ಡೆಫಿನೆಟ್ಲಿ ಒಳ್ಳೆ ಜಾಗ ಬ್ಯಾಂಕಾಕ್. ಆಮೇಲೆ ಸಿಟಿ, ನಾವಿದ್ದು ಹೋಟೆಲ್ 14ನೇ ಫ್ಲೋರಿಂದ ನೋಡಿದ್ರೆ ಅಬಾ ಒಳ್ಳೆ ಯಾವುದೋ ಈ ಲೈಟಿಂಗ್ ಹಾಕಿರೋ ಅರಮನೆ ನೋಡ್ದಂಗೆ ಆಯ್ತಾಯ್ತು ನಮ್ಗೆ, ಅಷ್ಟು ಚೆನ್ನಾಗಿದೆ. ಆಮೇಲೆ ಕ್ರೂಸ್ ಡಿನ್ನರ್ ಅಂತ ಹೇಳಿ ನಿನ್ನೆ ಒಂದ್ಸತಿ ಕರ್ಕೊಂಡು ಹೋಗಿದ್ರು, ಅದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಆನೆಗಳದ್ದು ಶೋ ಆಗಿರ್ಬೋದು, ಆಮೇಲೆ ಒಂದಷ್ಟು ಟೈಗರ್ ಶೋ ಆಗಿರ್ಬೋದು, ಎಲ್ಲವೂ ಕಂಪ್ಲೀಟ್ ಪ್ಯಾಕೇಜ್ಗೆ ಒಂದು ಬೆಸ್ಟ್ ಪ್ಲೇಸ್. ಮತ್ತೆ ನೀವು ಬರೋದು ಮುಖ್ಯ ಅಲ್ಲ, ಬಂದಂಥವ್ರನ್ನ ಸರಿಯಾದ ರೀತಿಯಲ್ಲಿ ಅವ್ರ ಎಲ್ಲಾ ಜಾಗಗಳನ್ನ ತೋರಿಸಿ ಅವ್ರಿಗೊಂದು ಚೂರು ಅಸ್ತವ್ಯಸ್ತವಾಗದ ರೀತಿ ಅವ್ರನ್ನ ನೋಡ್ಕೊಂಡು ಕಳ್ಸೋದಿಲ್ಲ. ಸ್ವಲ್ಪ ಆಮೇಲೆ ನನ್ಗನ್ಸಿದ್ದು, ಒಬ್ರು ಇಬ್ರು ಬಂದ್ರೆ ಬಹಳ ಕಷ್ಟ ಆಗತ್ತೆ ಸರ್, ನನ್ಗನ್ಸಿದ್ದು. ಈಗ ನಾವ್ ಯಾರೋ ಒಬ್ರು ಇಬ್ರು ಬಂದು ಏನೋ ನೋಡ್ಕೊಂಡು ಹೋಗ್ತೀವಿ ಅನ್ನೋದು ತುಂಬಾ ಕಷ್ಟ ಆಗುತ್ತೆ.
ಬಟ್ ಈ ಥರ ಗ್ರೂಪಲ್ಲಿ ಬರೋದ್ರಿಂದ ತುಂಬ ಒಳ್ಳೇದು. ಅದರಲ್ಲಿ ಸ್ಪೆಷಲಿ ನನಗೆ ಪರ್ಸ್ನಲ್ ಆಗಿ ನಾನು ಬಂದಿದ್ದು ಮೊದಲನೇ ಬಾರಿಗೆ ರಘು ಜೊತೆ. ನನ್ನ ಪ್ರಕಾರ ಇನ್ ಫ್ಯೂಚರ್ ನಾನು ಅಕಸ್ಮಾತ್ ಬರಬೇಕು ಅಂದ್ರೆ ಖಂಡಿತವಾಗ್ಲೂ ನನ್ನ ಆಯ್ಕೆ ರಘು ಅವರೇ ಆಗಿರ್ತಾರೆ. So ಹಾಗಾಗಿ ಎಲ್ಲರೂ ಬನ್ನಿ, ನೋಡಿ, ಖುಷಿ ಪಡಿ. ಒಳ್ಳೇದಾಗ್ಲಿ ರಘು ತಮಗೂ ಹಾಗೂ ಹಾಲಿಡೇ ಕ್ಲಬ್ಗೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅಕ್ಕ, ಕೊನೆಗೆ ಸ್ಪೆಷಲ್ ಥ್ಯಾಂಕ್ಸ್ ನಿಮ್ಗೆ ಹೇಳಬೇಕು. ಯಾಕೆ ಅಂತಂದ್ರೆ ಸೊ ಅಣ್ಣ ಬರೋದಕ್ಕೆ ನೀವೇ ಕಾರಣ. ಹೌದು. ಮತ್ತೊಂದಂತಂದ್ರೆ ನಾವು ಎಲ್ಲೂ ಕಮ್ಯುನಿಕೇಶನ್ ಕರೆಕ್ಟ್, ನೀವು ಒಂದು ಐಟಿನರಿ ಕೇಳಿಲ್ಲ, ರಘು ಬುಕ್ ಮಾಡು ಅಷ್ಟೇ ಹೇಳಿದ್ದು. ರಘು ಬುಕ್ ಮಾಡ್ಬಿಟ್ರು ರಘು ಅಂತ ಹೇಳಿ ಇಮ್ಮಿಡಿಯೇಟ್ ದುಡ್ಡು ಹಾಕಿದ್ರು. ಯಾವುದೇ ರೀತಿ ಏನೋ ಅಮೌಂಟ್ ಬಗ್ಗೆ ಏನು ಕೇಳಲಿಲ್ಲ. ರಘು ಎಷ್ಟು ಅಮೌಂಟ್ ಇಮ್ಮಿಡಿಯೇಟ್ ಹಾಕಿದ್ರು, ಫುಲ್ ಕಂಪ್ಲೀಟ್ ಹ್ಯಾಂಡಲ್ ಮಾಡಿದ್ರು. ಒಂದೇ ಒಂದು ಐಟಿನರಿ ಬಗ್ಗೆ ಒಂದು ಚೂರು ಕೇಳಿಲ್ಲ. ಹೌದು. ಅನ್ಎಕ್ಸ್ಪೆಕ್ಟೆಡ್ ಬಂದ್ರೆ ಎಕ್ಸ್ಪೆಕ್ಟೆಡ್ ಆಗಿ ಆರಾಮ ಸೈಟ್ಸಿಂಗ್ ಮಾಡ್ಕೊಂಡು ಹೋಗ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಧನ್ಯವಾದಗಳು ನಿಮಗೂ ಕೂಡ, ಹಾಗೂ ರಘು ಹಾಗೂ ಹಾಲಿಡೇ ಕ್ಲಬ್ ವತಿಯಿಂದ ನಮ್ಗೆ ಇವತ್ತೇನ್ ಇಲ್ಲಿ ಇಷ್ಟು ಒಂದು 65 ಜನದ ಒಂದು ಪ್ರವಾಸ ಕರ್ನಾಟಕದಿಂದ ಬಂದಿದೀವಿ. ನಮ್ಗೆ ನಿಜವಾಗ್ಲೂ ಬರ್ಬೇಕಾದ್ರೆ ಎಲ್ಲರೂ ನಾವ್ ಯಾರು ಏನೋ ಗೊತ್ತಿಲ್ಲ, ಎಲ್ಲೆಲ್ಲಿಂದ ಬಂದಿದೀವಿ ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಬಂದು ಒಂದು ಕುಟುಂಬ ಆಗ್ಬಿಟ್ವಿ ಕಣ್ರಿ. 3 ದಿನ ನಾವ್ 4 ದಿನ ಹೆಂಗೆ ಕಳೆದ್ವಿ ಅಂತ ಗೊತ್ತಿಲ್ಲ. ಯಾಕಂದ್ರೆ ನಮ್ ಕುಟುಂಬದ ಜೊತೆನೆ ನಾವ್ ಇದೀವಿ ಅನ್ನೋ ಒಂದು ಫೀಲಿಂಗ್ ನ ಬರ್ಸಿದ್ದು ನನ್ನ ಬ್ರದರ್ ರಘು. ಸೊ ಇದು ನಿಮ್ಗೆ ಈ ಫೀಲಿಂಗ್ ಅಂತ ನಾನು ಹೇಳ್ತೀನಲ್ಲ, ಎಷ್ಟು ಲಕ್ಷ ಎಷ್ಟು ಕೋಟಿ ಕೊಟ್ರು ಈ ಪ್ರೀತಿ, ಈ ಒಂದು ಬಾಂಡಿಂಗ್ ನಾವು ಬೇರೆ ಎಲ್ಲೂ ತರಕ್ ಆಗಲ್ಲ. ಇವಾಗ ಹೆಂಗಾಗಿದೆ ಅಂದ್ರೆ ನಮ್ಗೆ ಮುಗ್ದೋಯ್ತಾ ನಮ್ ಪ್ರವಾಸ, ನಾವೀಗ ಹೊರಡ್ಬೇಕಾ ಅಂತ ಎಲ್ಲಾರ್ಗು ಕಣ್ಣಲ್ಲಿ ನೀರ್ ತುಂಬ್ಕೊಳ್ಳೋಷ್ಟು ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಒಂದು ಬಾಂಡಿಂಗ್ ಬಂದ್ಬಿಟ್ಟಿದೆ. ನಿಜವಾಗ್ಲೂ ನಾವ್ ಅನ್ಕೊಂಡಿರ್ಲಿಲ್ಲ ಈ ಲೆವೆಲ್ಗೆ ಈ ಪ್ರವಾಸ ಇರತ್ತೆ ಅಂತ. ಜಸ್ಟ್ ಏನೋ 3 ದಿನ ಹೋಗೋದು, ಎಂಜಾಯ್ ಮಾಡ್ಕೊಂಬಾರ್ದು ಹಿಂಗ ಅನ್ಕೊಂಡಿದ್ವಿ. ಎಸ್ಪೆಷಲಿ ಊಟ ಮಾತ್ರ ರಘು ಇಲ್ಲಿ ಆಕ್ಚುಲಿ ನಮ್ಗೆ ಒಂದು ಜೀರಿಗೆನೋ ಅದು ಇದು ಅರಿಶಿನದ ಪುಡಿನೋ ರಾಗಿ ಹಿಟ್ಟು ಇಂಥದ್ದೆಲ್ಲ ಸಿಗೋದಿಲ್ಲ ಯೂಶಲಿ. ಅದನ್ನ ಇಂಡಿಯಾ ಇಂದ ತಗೊಂಡ್ ಬಂದು ನಮ್ಗೆ ಇಲ್ಲಿ ರಾಗಿ ಮುದ್ದೆ, ಬಿಸಿ ಬಿಸಿ ರಾಗಿ ಮುದ್ದೆ, ಕಾಳು ಸಾರು, ಸೊಪ್ಪು ಸಾರು ಈ ತರ ಎಲ್ಲ ಮಾಡಿಸಿ, ಏನೇ ಕಾಂಟಿನೆಂಟಲ್ ಬೇರೆ ತರ ಇದ್ರುನು ಅದನ್ನ ಹೊರತುಪಡಿಸಿ ಈ ತರ ನಮ್ಗೆ ಒಂದು ನಮ್ ಕರ್ನಾಟಕದ ಶೈಲಿಯ ಊಟವನ್ನ ಕೊಟ್ಟಿರೋಂತಹ ರಘು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಹಾಲಿಡೇ ಕ್ಲಬ್ಗೆ ಬಂದು ನಿಮ್ಮ ಪ್ರವಾಸ ಏನಾದ್ರೂ ಪ್ಲಾನಿಂಗ್ ಮಾಡ್ತಾ ಇದ್ರೆ ಇವ್ರ ಕಡೆಯಿಂದ ಬನ್ನಿ. ನಿಮ್ಗೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತೂ ನಿಮ್ಗೆ ತಗೊಂಡೇ ಹೋಗ್ಬೇಕಾದ್ರೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.